ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದ ಗ್ರೇಟ್ ಇಂಡಿಯನ್ ಕೈಟ್ ಫೆಸ್ಟಿವಲ್ ಬಗ್ಗೆ, ಅಂದರೆ ಬೆಂಗಳೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವೀಕ್ಷಕರೇ ಒಂದು ಗಾಳಿಪಟ ಉತ್ಸವವನ್ನು ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಅದು ಕೂಡ ಜನವರಿ 2026 ಈ ಕೈಟ್ ಫೆಸ್ಟಿವಲ್ನ ಆರಂಭ ಮಾಡಿದ್ದಾರೆ ವೀಕ್ಷಕರೇ. ಈ ವರ್ಷ ನೀವು ಈ ಕೈಟ್ ಫೆಸ್ಟಿವಲ್ನ ನೀವು ಜಾಸ್ತಿ ರಾಜಸ್ಥಾನ್ ಆಗಲಿ, ಪಂಜಾಬ್ ಆಗಲಿ, ಆ ಸೈಡ್ ನೀವು ತುಂಬಾ ನೋಡ್ತಾ ಇರ್ತೀರಾ. ಬೀಚ್ ಸೈಡೆಲ್ಲ ಈ ಥರ ಗಾಳಿಪಟ ತುಂಬ ಕಿಡ್ಸ್ಗಳಿಗೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಅವರು ಕೂಡ ವಿಭಿನ್ನವಾಗಿ ಗಾಳಿಪಟನ ಮಾಡಿಕೊಂಡು ಹಾರಿಸ್ತಾ ಇರ್ತಾರೆ ವೀಕ್ಷಕರೇ. ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಕಾಂಪಿಟೇಷನಿಗೆ ಭಾಗವಹಿಸೋಕ್ಕೆ ವೀಕ್ಷಕರೇ. ಈ ಕಾಂಪಿಟೇಷನಲ್ಲಿ ನೀವು ಸೋಲೋ ಆಗು ಭಾಗವಹಿಸ್ಬೋದು, ಡುಯೋ ಆಗು ಭಾಗವಹಿಸ್ಬೋದು, ಅಥವಾ ಕ್ರಿಯೇಟಿವ್ ಕೈಟ್ಸ್ ಏನಾದ್ರು ನೀವು ಕ್ರಿಯೇಟಿವ್ ಕೈಟ್ಸ್ ಮಾಡಿಕೊಂಡು ಗ್ರೂಪ್ ಆಗು ಭಾಗವಹಿಸ್ಬೋದು ವೀಕ್ಷಕರೇ. ಇದು ನೀವು ಬುಕ್ ಮಾಡಿಕೊಂಡು ಹೋಗ್ಬೋದು. ಇದು ನಡೀತಾ ಇರೋದು ವೀಕ್ಷಕರೇ ನಮ್ಮ ಬೆಂಗಳೂರಿನ ವೈಟ್ ಫೀಲ್ಡ್ ಹತ್ರನೇ. ನನ್ನೆಲ್ಲ ಡೀಟೇಲ್ಸು, ಅಡ್ರೆಸ್ ಎಲ್ಲಿ ಬರುತ್ತೆ, ಎಲ್ಲಿ ನಡೀತಾ ಇದೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಂದು ಇವೆಂಟ್ ಬಗ್ಗೆ ನೀವು ಹೇಗೆ ಬುಕ್ ಮಾಡಬೇಕು, ಯಾವ ವೆಬ್ಸೈಟಲ್ಲಿ ಬುಕ್ ಮಾಡಬೇಕು, ಏನೇನು ಅಮೌಂಟ್ ಇದೆ, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತುಂಬ ಜನ ಅವರ ಕಿಡ್ಸ್ಗಳಾಗಲಿ ಅವರಿಗೆಲ್ಲ ತುಂಬ ಆಸಕ್ತಿ ಇರ್ತಾರೆ. ಫ್ಯಾಮಿಲಿಗಳಾಗಲಿ ಈ ಥರ ನೀವು ಒನ್ ಡೇ ಹೋಲ್ ಡೇ ಎಂಜಾಯ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್, ಬೆಸ್ಟ್ ಇವೆಂಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಏನಕ್ಕೆ ಅಂದರೆ ಇದೊಂಥರ ಅಷ್ಟು ಗಾಳಿಪಟ ಹಾರಿಸೋದಿದೆಯಲ್ಲ, ಅದೊಂಥರ ತುಂಬ ಮಕ್ಕಳು ಅವಾಗ ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಕೊಡುತ್ತೆ. ಹಾಗಾಗಿ ಅದು ತುಂಬಾ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇಂಥ ಇವೆಂಟ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಭಾಗವಹಿಸಿ ವೀಕ್ಷಕರೇ. ಇದರಲ್ಲಿ ವೀಕ್ಷಕರೇ ಒಂದು ದ ಗ್ರೇಟ್ ಇಂಡಿಯನ್ ಕೈಟ್ ಫೆಸ್ಟಿವಲಲ್ಲಿ ಈ ಕೈಟ್ ಫ್ಲೈಯಿಂಗ್ ಇರುತ್ತೆ, ಅಥವಾ ಗಾಳಿಪಟ ಮೇಕಿಂಗ್ ವರ್ಕ್ಶಾಪ್ಸು ಇರುತ್ತೆ. ನಿಮಗೆ ಮ್ಯೂಸಿಕ್ಕು, ಶಾಪಿಂಗ್ ಎಕ್ಸ್ಪೀರಿಯನ್ಸು, ತುಂಬ ಫುಡ್ ವೆರೈಟೀಸ್ ಆಫ್ ಫುಡ್ ಸ್ಟಾಲ್ಸ್ಗಳಿರ್ತವೆ, ಮತ್ತು ನಿಮಗೆ ಕ್ರಾಫ್ಟ್ ಸ್ಟಾಲ್ಗಳಿರ್ತವೆ. ನೀವು ಏನಾದ್ರು ಚಿಕ್ಕ ಮಕ್ಕಳಿಗೆ ಏನಾದ್ರು ತೊಗೋಬೇಕು ಅಂತಿದ್ರೆ ಅದು ಇರುತ್ತೆ. ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ಒಂದು ಎನ್ವೈರ್ಮೆಂಟ್ ಥರ ಕ್ರಿಯೇಟ್ ಮಾಡಿರ್ತಾರೆ ವೀಕ್ಷಕರೇ. ಅಲ್ಲೆಲ್ಲ ನಿಮಗೆ ನೀವು ಇವೆಂಟಿಗೆ ಭಾಗವಹಿಸ್ತಾ ಇದ್ರೂ ಕೂಡ ಅಲ್ಲಿ ನೀವು ನಿಮ್ಮ ಓನ್ ಗಾಳಿಪಟನ ನೀವು ಬಂದ್ಬಿಟ್ಟು ಹಾರ್ಸೋಕ್ಕೆ ಅಂತಲ್ಲೊಂದು ಡಿಫ್ರೆಂಟ್ ಝೋನ್ನೇ ಮಾಡಿದಾರಂತೆ ವೀಕ್ಷಕರೇ. ಹಾಗಾಗಿ ಡಿಫ್ರೆಂಟ್ ನೀವು ಹೋಗಿ ಕಾಂಪಿಟೇಷನಲ್ಲೇ ಭಾಗವಹಿಸಬೇಕು ಅಂತಿಲ್ಲ. ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಗಾಳಿಪಟ ಮಾಡಿಕೊಂಡು ಅಲ್ಲಿ ಹಾರಿಸಿ ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲ ಅಂದರೆ ಅಲ್ಲಿ ಕಾಂಪಿಟೇಷನ್ನು ಕೂಡ ನೀವು ಕಣ್ತುಂಬ್ಕೊಬೋದು ವೀಕ್ಷಕರೇ. ಏನೇನೆಲ್ಲ ಲಿಮಿಟೇಷನ್ಸ್ ಇದೆ, ಏನೇನೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಪ್ರತಿಯೊಂದು ವೀಕ್ಷಕರೇ. ಪಬ್ಲಿಕ್ ಫ್ಲೈಯಿಂಗ್ ಝೋನ್ ಅಂತ ಇರುತ್ತೆ, ಮತ್ತು ಗಾಳಿಪಟ ಮೇಕಿಂಗ್ ಪ್ರೋಸೆಸ್ ವರ್ಕ್ಶಾಪು, ಫುಡ್ಡು, ಮ್ಯೂಸಿಕ್ಕು, ಶಾಪಿಂಗು ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿರುತ್ತೆ ವೀಕ್ಷಕರೇ. ನೀವು ಇದು ಡೇಟ್ ಬಂದುಬಿಟ್ಟು ವೀಕ್ಷಕರೇ ಸಂಡೇ 11th ಜನವರಿ 11 AM ಇಂದ ಸ್ಟಾರ್ಟ್ ಆಗಿ ಸಂಜೆ ತನಕ ಇರುತ್ತೆ ವೀಕ್ಷಕರೇ. ಇದು ಬೊರುಕಾ ಟೆಕ್ನಾಲಜಿ ಪಾರ್ಕ್ ಅಂತ, ಇದು ವೈಟ್ ಫೀಲ್ಡಲ್ಲಿ ಬರುತ್ತೆ ವೀಕ್ಷಕರೇ. ವೈಟ್ ಫೀಲ್ಡ್ ಅಂದರೆ ನಿಮಗೆ ಮೆಟ್ರೋ ಸ್ಟೇಷನ್, ಗರುಡಾಚಾರ್ಯ ಮೆಟ್ರೋ ಸ್ಟೇಷನ್ ಅಂತ ಇರ್ತಾರೆ. ಆ ಮೆಟ್ರೋ ಸ್ಟೇಷನಿಂದ ನೋಡಿ ಇಲ್ಲೇ ಹಾಕಿದ್ದೀನಿ ನಾನು. ಮೆಟ್ರೋ ಸ್ಟೇಷನಿಂದ ಒಂದು 300 to 500 ಮೀಟರಲ್ಲಿ ಬರೋ ಅಂಥದ್ದು ವೀಕ್ಷಕರೇ ಇದು. ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿ ಬೊರುಕಾ ಟೆಕ್ನಾಲಜಿ ಪಾರ್ಕಿಗೆ ಹೋದರೆ ನೀವು ಟಿಕೆಟ್ ಇದ್ದರೆ ನೀವು ಅಲ್ಲಿಗೆ ಹೋಗಿ ನೀವು ಈವೆಂಟಲ್ಲಿ ಭಾಗವಹಿಸ್ಬೋದು ವೀಕ್ಷಕರೇ. ಹಾಗಾಗಿ ಹೇಗೆ ಅಂದರೆ 3ರಲ್ಲಿ ನೀವು ಇದರಲ್ಲಿ ಇದೊಂದು ವೆಬ್ಸೈಟ್ ಕೊಟ್ಟಿದ್ದೆ ನಾನು, ಡಿಸ್ಟ್ರಿಕ್ಟ್ ಇವೆಂಟ್ ಅಂತ. ಈ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಹೋಗಿ ನೀವು ಇಲ್ಲೂ ಬುಕ್ ಮಾಡ್ಬೋದು, ಅಥವಾ ನೀವು ಬುಕ್ ಮೈ ಶೋದಲ್ಲಿ ಇಲ್ಲೂ ದ ಗ್ರೇಟ್ ಇಂಡಿಯನ್ ಕೈಟ್ ಫೆಸ್ಟಿವಲ್ ಅಂತ ಹೊಡೆದ್ರೆ ಅಲ್ಲೂ ಕೂಡ ಇವೆಂಟ್ ಬಗ್ಗೆ ಎಲ್ಲ ನೋಡಿ, ಪ್ರತಿಯೊಂದು ಇವೆಂಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ 10 AM ಆನ್ವರ್ಡ್ಸು 11 hours ಇದು ಎಲ್ಲ ಏಜ್ ಗ್ರೂಪು ಪ್ರತಿಯೊಂದು ಎಲ್ಲಿ ಇರೋದು, ಟಿಕೆಟ್ ಬುಕ್ಕಿಂಗ್ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲೂ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲೂ ನೀವು ಎಲ್ಲ ಪ್ರತಿಯೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಬಿಫೋರ್ ಬುಕ್ಕಿಂಗ್ ಮಾಡ್ಕೊಬೇಕಾದ್ರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬಟ್ ಇದು ಮೇಯ್ನ್ ವೆಬ್ಸೈಟ್ ಇದು. ಇಲ್ಲಿ ನಾನು ಕ್ಲಿಯರಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಲ್ಲಿ ನೋಡಿ ಏನೇನು ಡೀಟೇಲ್ಸು. ದ ಸ್ಕೈ ಲಿಮಿಟ್ ಸೀಸನ್ ದ ಗ್ರೇಟ್ ಇಂಡಿಯನ್ ಕೈಟ್ ಫೆಸ್ಟಿವಲ್ 2026. ಇದು ನಿಮಗೆ ಕಲರ್, ಕ್ರಿಯೇಟಿವ್ ವೈಬ್ರೆಂಟ್ ಸೆಲೆಬ್ರೇಷನ್ ಆಫ್ ಕಲರ್, ಕ್ರಿಯೇಟಿವಿಟಿ, ಕಮ್ಯುನಿಟಿ, ಅದೆಲ್ಲ ಪ್ರತಿಯೊಂದು ವೀಕ್ಷಕರೇ ನೀವು ಯಾವ ಥರದಲ್ಲಿ ಎಲ್ಲ ಒಂಥರ ನಿಮ್ಮ ಕ್ರಿಯೇಟಿವಿಟಿ ತೋರ್ಸೋಕ್ಕಾಗಲಿ, ನಿಮ್ಮ ಕಲರ್ ಡಿಫ್ರೆಂಟ್ ಕಲರ್ ಇದಾಗಲಿ, ಆ್ಯಂಡ್ ಡಿಫ್ರೆಂಟ್ ಕಮ್ಯುನಿಟಿ ಅದೆಲ್ಲ ಬಂದಿರ್ತಾರೆ ಅವರೆಲ್ಲ. ಎಲ್ಲ ಪ್ರತಿಯೊಂದು ನೀವು ಇಲ್ಲಿ ಒಂಥರ ಅದು ಗಾಳಿಪಟದ ಮುಖಾಂತರ ತೋರಿಸ್ಕೊಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೀವೆಲ್ಲ ರಾಜಸ್ಥಾನ್, ಪಂಜಾಬ್, ಬೇರೆ ನಾರ್ತ್ ಇಂಡಿಯನ್ ಪ್ಲೇಸಸ್ ಎಲ್ಲ ನೋಡಿರ್ತೀರ. ತುಂಬಾ ದೊಡ್ಡದಾಗಿ ಆರ್ಗನೈಸ್, ಅದು ಸಂಕ್ರಾಂತಿ ಟೈಮಲ್ಲಿ ಈ ಗಾಳಿಪಟ ಉತ್ಸವ ಇದೆಯಲ್ಲ ಅದೊಂದು ತುಂಬಾ ಫೇಮಸ್ ವೀಕ್ಷಕರೇ. ಈ ಗಾಳಿಪಟನ ತುಂಬ ಜನ ಈ ಜನವರಿ ಟೈಮಲ್ಲೇ ಹಾರಿಸ್ತಾರೆ ಆ್ಯಕ್ಚುಲಿ. ಹಾಗಾಗಿ ಇದನ್ನೆಲ್ಲ ಏನೇನು ಹೈಲೈಟು,
ಗಾಳಿಪಟ ಫ್ಲೈಯಿಂಗ್ ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ನೀವು ಸೋಲೋ ಫ್ಲೈಯರ್ಸು, ಡಿಯೋ ಟೀಮ್ಸು, ಕ್ರಿಯೇಟಿವ್ ಕೈಟ್ಸು, ಕ್ರಿಯೇಟಿವ್ ಎಲ್ಲ ಪ್ರತಿಯೊಂದು ಮತ್ತು ಲಾಂಗೆಸ್ಟ್ ಫ್ಲೈಟ್ ತುಂಬ ಹೊತ್ತು ಯಾರು ಫ್ಲೈ ಮಾಡ್ತಾರೆ ಎಲ್ಲದಕ್ಕೂ ಅಟ್ರಾಕ್ಟಿವ್ ಪ್ರೈಸಸ್ ವರ್ತ್ 50,000 ತನಕ ಇರುತ್ತೆ ವೀಕ್ಷಕರೇ. ನಿಮಗೆ ಪಬ್ಲಿಕ್ ಫ್ಲೈಯಿಂಗ್ ಝೋನ್ ಅಂತ ಇರುತ್ತೆ 1 to 1. ಅಂದರೆ ನೀವೇನಾದ್ರು ಎಂಜಾಯ್ಮೆಂಟಿಗೋಸ್ಕರ ಮಾತ್ರ ನೀವೇನಾದರೂ ರೆಡಿ ಬಂದಿದ್ರೆ ನಿಮ್ಮ ಮನೆಯಿಂದನೇ ಅಲ್ಲೇನೂ ನೀವು ಕೊಡ್ತಾರೆ, ನೀವು ದುಡ್ಡು ಪೇ ಮಾಡಿದ್ರೆ ಅಲ್ಲೂ ತೊಗೊಂಡು ನಿಮ್ಮ ಫನ್ಗೋಸ್ಕರನ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಗಾಳಿಪಟ ಪ್ರಿಪೇರ್ ಮಾಡಿ ನೀವು ಅದನ್ನು ಅಲ್ಲೂ ಕೂಡ ನೀವು ಲಾಂಚ್ ಮಾಡ್ಬೋದು ವೀಕ್ಷಕರೇ. ಅಂದರೆ ಅದನ್ನು ಕೂಡ ಫ್ಲೈ ಮಾಡ್ಬೋದು ವೀಕ್ಷಕರೇ. ಅದಾದಮೇಲೆ ಮೇಕಿಂಗ್ ವರ್ಕ್ಶಾಪ್, ಅಂದರೆ ತುಂಬ ಜನ ಗಾಳಿಪಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರೋದ್ರಲ್ಲಿ ಅಲ್ಲೂ ವರ್ಕ್ಶಾಪ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಥವಾ ನೀವು ಏನಾದ್ರು ಕಲಿಬೇಕು ಅಂತಿದ್ರೆ ಆ ವರ್ಕ್ಶಾಪ್ ಕೂಡ ನೀವು ಜಾಯ್ನ್ ಆಗ್ಬೋದು. ನಾನು ಇಲ್ಲಿ ಕೆಳಗಡೆ ತೋರಿಸ್ತೀನಿ ಎಷ್ಟೆಷ್ಟು ಅಮೌಂಟ್ ಇರುತ್ತೆ, ಯಾವುದಕ್ಕೆ ಫ್ರೀ ಇರುತ್ತೆ ಅಂತ. ಫುಡ್ಡು, ಬೆವರೇಜ್ ಎಲ್ಲ ವೀಕ್ಷಕರೇ ಏನು ಬೇಕೆಲ್ಲ ಅನ್ಲಿಮಿಟೆಡಲ್ಲಿ ಸಿಗುತ್ತೆ ಅಲ್ಲಿ. ಅದಾದಮೇಲೆ ವಾಚಿಂಗ್ ಆಗಲಿ, ಅದನ್ನೆಲ್ಲ ಕಾಂಪಿಟೇಷನ್ ವಾಚಿಂಗ್ ಆಗಲಿ, ರಿಲ್ಯಾಕ್ಸೇಷನ್ ಝೋನ್ ಆಗಲಿ, ಪ್ರತಿಯೊಂದನ್ನು ಅಷ್ಟು ಕ್ಲೀನಾಗಿ ಮೇಂಟೈನ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದಾರಂತೆ ವೀಕ್ಷಕರೇ. ಅದಾದಮೇಲೆ ಇವೆಂಟ್ ಫ್ಲೋದು ಎಲ್ಲ ಟೈಮು 10 AM ಇಂದ ಗೇಟ್ಸ್ ಓಪನ್ ಇರುತ್ತೆ, 11 AM ಪಬ್ಲಿಕ್ ಫ್ಲೈಯಿಂಗ್ ಝೋನ್ ಓಪನ್ ಇರುತ್ತೆ. ನೀವು ಏನೇನು ಕೈಟ್ ಮಾಡಿರ್ತೀರ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು ಬಿಫೋರ್ ಕಾಂಪಿಟೇಷನಿಗೆ. 12 PM ಕೈಟ್ ಮೇಕಿಂಗ್ ವರ್ಕ್ಶಾಪ್, ಅಲ್ಲಿ ಬ್ಯಾಚ್ 1 ವರ್ಕ್ಶಾಪ್ ಇರುತ್ತೆ. ಅದಾದಮೇಲೆ ನಿಮಗೆ ಆ ವರ್ಕ್ಶಾಪಿಗೆ ಪಾಲ್ಗೊಂಡು ಅಲ್ಲೂ ಕೂಡ ನೀವು ಕಲಿಬೋದು ಪರ್ಫೆಕ್ಟ್ಲಿ ಹೇಗೆ ಮಾಡೋದು, ಯಾವ ಥರ ಅಂತ ಎಲ್ಲ ಇಂಟ್ರಾಕ್ಟಿವ್ ಸೆಷನ್ ಅವರು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ 1 PM ಲಂಚ್ ಬ್ರೇಕು ಫುಡ್ ಕೋರ್ಟಲ್ಲಿ. ಅದಾದಮೇಲೆ ಎಂಟರ್ ಯುವರ್ ಫೇವ್ರೆಟ್ ಸ್ನ್ಯಾಕ್ಸ್, ಡ್ರಿಂಕ್, ವೆರೈಟಿ ಆಫ್ ಫುಡ್ ಸ್ಟಾಲಿಗೆ ನೀವು ಬೇರೆ ಫುಡ್ ಸ್ಟಾಲಿಗೆ ಹೋಗಿ 2:30 PM ಅದೆಲ್ಲ 1 PM ಒಳಗೆ ನೀವು ಎಲ್ಲ ಬೇರೆ ಫುಡ್ ಸ್ಟಾಲಲ್ಲಿ ವೆರೈಟೀಸ್ ಆಫ್ ಫುಡ್ಸ್ ಟ್ರೈ ಮಾಡ್ಬೋದು. ಅದಾದಮೇಲೆ 2:30 PM ವೀಕ್ಷಕರೇ ಕೈಟ್ ಫ್ಲೈಯಿಂಗ್ ಕಾಂಪಿಟೇಷನ್ ಬಿಗಿನ್ಸ್ ಆಗುತ್ತೆ. ಅದು ಆಲ್ಮೋಸ್ಟ್ ನಿಮಗೆ ಬ್ಯಾಚಲ್ಲಿ 2:30 ಇಂದ 4 PM ಒಂದು. ಅದಾದಮೇಲೆ 5 PM ಫೈನಲ್ ರೌಂಡು, 6 PM ಅವಾರ್ಡು, 7 PM ಫೆಸ್ಟಿವಲ್ ಎಂಡ್ಸು. ಅದೆಲ್ಲ ಕಲರ್ಫುಲ್ ಸ್ಕೈ ಇದನ್ನೇ ಎಂಡ್ ಆಗುತ್ತೆ. ಸಖತ್ತಾಗಿರುತ್ತೆ, ಅದು ನೋಡೋಕ್ಕೆ ಒಂದು ಸೂಪರಾಗಿರುತ್ತೆ ಆ್ಯಕ್ಚುಲಿ. ಎಲ್ಲರೂ ಮಿಸ್ ಮಾಡದೆ ಹೋಗಿ ವೀಕ್ಷಕರೇ. ಇಲ್ಲೆಲ್ಲ ನೋಡಿ ಏನು ಸೇಫ್ಟಿ ನೋಟ್ಸ್ ಎಲ್ಲ ಹೇಳಿದ್ದಾರೆ. ಎಲ್ಲ ಮೆಟಾಲಿಕ್ ಥ್ರೆಡ್ಸು ಅಲೋಡ್, ಓನ್ಲಿ ಮೆಟಾಲಿಕ್ ಥ್ರೆಡ್ಸ್ ಅಲೋಡ್ ಅಂತೆ. ಯು ಮೇ ಬ್ರಿಂಗ್ ಯುವರ್ ಓನ್ ಕೈಟ್, ನೀವು ನಿಮ್ಮ ಮನೆಯಲ್ಲಿರೋ ಓನ್ ಪ್ರಿಪೇರ್ ಮಾಡಿರೋಂಥ ಓನ್ ಗಾಳಿಪಟನ ಅಥವಾ ಪರ್ಚೇಸ್ ಅಟ್ ವೆನ್ಯೂ ಹತ್ರನೂ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ಬೋದು. ಬಿಕಾಸ್ 2:30 ಇಂದ ಸ್ಟಾರ್ಟ್ ಆಗ್ತಿರೋದು. ನೀವು ಮಾರ್ನಿಂಗ್ಗೆ ಹೋದರೆ ನೀವು ಅಲ್ಲೇ ತೊಗೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಕೊಂಡು ಗಾಳಿಪಟನ ಬಿಲ್ಡ್ ಮಾಡ್ಬೋದು ವೀಕ್ಷಕರೇ. ಕಾಂಪಿಟೇಷನ್ ಸ್ಲಾಟ್ಸ್ ಆರ್ ಲಿಮಿಟೆಡ್, ಅರ್ಲಿ ರಿಜಿಸ್ಟ್ರೇಷನ್ ರೆಕಮೆಂಡೆಡ್. ಅಂದರೆ ಸ್ಲಾಟ್ಸ್ ಆರ್ ತುಂಬ ಕಮ್ಮಿ ಇರೋದ್ರಿಂದ ನೀವು ಬೇಗ ರಿಜಿಸ್ಟ್ರೇಷನ್ನು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಇಲ್ಲೇ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತುಂಬಾ ಒಳ್ಳೆಯದು. ಚಿಲ್ಡ್ರನ್ಸ್ ಅಂಡರ್ 5 ಎಂಟರ್ ಫ್ರೀ. ಓಕೆ, ಬಿಲೋ 5 ಇಯರ್ಸಿಗೆಲ್ಲ ಫ್ರೀ ಇರುತ್ತೆ. ಅದಾದಮೇಲೆ ಎಬೋ ಇದ್ದವರಿಗೆಲ್ಲರಿಗೂ ಪೇ ಮಾಡೇ ಹೋಗಬೇಕು ವೀಕ್ಷಕರೇ. ಅದಾದಮೇಲೆ ಇವೆಂಟ್ ಗೈಡು ನಿಮಗೆ ಹಿಂದಿಲೂ ಇರುತ್ತೆ, ಪಂಜಾಬಿ, ಕನ್ನಡ ಎಲ್ಲದೂ ಇರುತ್ತೆ. ಕನ್ನಡ ಇರಲೇಬೇಕೇನಕ್ಕೆ ಬೆಂಗಳೂರಲ್ಲಿ ನಡೆಸ್ತಾ ಇರೋದು. ಅದಾದಮೇಲೆ ಟಿಕೆಟಿಂಗು ವೆನ್ಯೂ ಬಂದ್ಬಿಟ್ಟು ಬರುಕಾ ಟೆಕ್ನಾಲಜಿ ಪಾರ್ಕ್ ಅಂತ, ಇದು ನಿಮಗೆ ವೈಟ್ ಫೀಲ್ಡಲ್ಲಿ ಬರುತ್ತೆ. ಇದು ಗರುಡಾಚಾರ್ಯ ಪಾಳ್ಯ ಮೆಟ್ರೋ ಸ್ಟೇಷನಿಂದ ಒಂದು 300 to 500 km ವೀಕ್ಷಕರೇ. ನೀವೇನಾದ್ರು ಮೆಟ್ರೋದಲ್ಲಿ ಹೋಗೋದಿದ್ರು ಮೆಟ್ರೋದಲ್ಲಿ ಹೋಗಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೊಟ್ಟಿದ್ದಾರೆ, ಡೈರೆಕ್ಷನ್ನು ಇಲ್ಲೇ ಇದೆ. ಅದಾದಮೇಲೆ ಎಲ್ಲ ಟಿಕೆಟ್ ಇನ್ಫಾರ್ಮೇಷನ್ ಗೈಡ್ ನೋಡ್ತಾ ಎಲ್ಲ ಏನೇನು ಇನ್ಫಾರ್ಮೇಷನ್ ಎಲ್ಲ ಇಲ್ಲೇ ಇದೆ. ಅದಾದಮೇಲೆ ಟಿಕೆಟ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ನೀವು ಬುಕ್ಕೆ ಟಿಕೆಟ್ ಹೊಡೆದ್ರೆ ದೆರ್ ಆರ್ ಡಿಫ್ರೆಂಟ್ ಎಂಟ್ರಿ ಟಿಕೆಟ್ ಸಿಂಗಲ್ಲು. ನೀವೇನಾದ್ರು ಎಂಟ್ರಿ ಮಾಡಬೇಕು ಅಡಲ್ಟ್ ಪೀಪಲ್, ಅಲೋ ಎಂಟ್ರಿ ಟು 1% ಫಾರ್ ದ ಇವೆಂಟು, ಅಲೋ ಅಟೆಂಡೆಡ್ ಟು ಮತ್ತು ಇದಾದಮೇಲೆ 2 ಥರ ಇವೆಂಟ್ ಇದೆಲ್ಲ ನೋಡ್ಕೊಳ್ಳಿ. ಪ್ರತಿಯೊಂದು ಇವೆಂಟ್ ಟಿಕೆಟ್ ಸಿಂಗಲ್ಗೆ. ಅದಾದಮೇಲೆ ನಿಮಗೆ ಪಾರ್ಟಿಸಿಪೆಂಟ್ ಟೀಮ್ ಆಫ್ 2 ಟೀಮ್ಸ್ ಇದ್ದರೆ ಅಲೋ ಎಂಟ್ರಿ ಫಾರ್ 2 persons ಟು ದ ಇವೆಂಟ್ ಈಸ್ 190. ಅಲ್ಲಿ ಅಲೋ ಟೀಮ್ ಫಾರ್ 2 participants ಇನ್ ದ ಇವೆಂಟ್. ಓಕೆ, 2 ಟೀಮ್ ಫಾರ್ ಪಾರ್ಟಿಸಿಪೆಂಟ್ ಇವೆ, 2 ಟೀಮು ಮತ್ತು 2 person ಟು ದ ಇವೆಂಟು, ಅದು ಎರಡೂ ಇದಾಗುತ್ತೆ. ಅದಾದಮೇಲೆ ಇದೆಲ್ಲ ನಿಮಗೆ ಗಾಳಿಪಟ ಎಲ್ಲ ಅಲ್ಲೇ ಕೊಡ್ತಾರೆ ವೀಕ್ಷಕರೇ. ಇದಾದಮೇಲೆ ಕಿಡ್ಸ್ ಆಫ್ 5 to 11 ಇಯರ್ಗೆ ಅವ್ರಿಗೆ ಮಾತ್ರ 199 ಫೀಸು. ಎಂಟ್ರಿ ಫೀಸ್ ಫಾರ್ 1 kid ಈಸ್ 5 to 10 ಇಯರ್ಸ್ಗೆ 199 rupees ಇರುತ್ತೆ. ಅವರಿಗೆ ಆಕ್ಸೆಸ್ ಟು ಜನರಲ್ ಕಿಟ್ ಫ್ಲೈಯಿಂಗ್ ಝೋನಿಗೆ ಆಕ್ಸೆಸ್ ಇರುತ್ತೆ, ಫುಡ್ ಶಾಪಿಂಗ್ ಝೋನಿಗೆ ಆಕ್ಸೆಸ್ ಇರುತ್ತೆ, ಆಕ್ಸೆಸ್ ಟು ಕನ್ಸರ್ಟ್ ಏರಿಯಾಗಳಿಗೂ ಅವ್ರಿಗೆ ಆಕ್ಸೆಸ್ ಇರುತ್ತೆ ವೀಕ್ಷಕರೇ, ಎಲ್ಲ ಕಿಡ್ಸು 5 to 11 ಇಯರ್ಸ್ ಒಳಗಡೆ. ಅದಾದಮೇಲೆ ಗ್ರೂಪ್ ಆಫ್ 4 ಎಂಟ್ರಿ, ಅಂದರೆ 4 ಎಂಟ್ರಿ ನೀವೇನಾದ್ರು ತೊಗೋಬೇಕು ಅಂದರೆ ರೂಲ್ಸ್ 149ಗೆ ಎಂಟ್ರಿ ಫಾರ್ 4 person ಫಾರ್ ದ ಇವೆಂಟ್ ಏರಿಯಾ, ಆಕ್ಸೆಸ್ ಟು ಜನರಲ್ ಕಿಡ್ಸ್ ಫ್ಲೈಯಿಂಗ್ ಝೋನು, ಫುಡ್ ಆ್ಯಂಡು ಮತ್ತು ಕನ್ಸರ್ಟ್ ಏರಿಯಾ. ಅದಾದಮೇಲೆ ಫ್ಯಾಮಿಲಿ ಆಫ್ 4 and 1 kit ಪ್ಯಾಕ್, ಅಂದರೆ ನೀವೇನಾದ್ರು 4 ಮೆಂಬರ್ ಆಫ್ ಫ್ಯಾಮಿಲಿ ಹೋಗ್ತಿದ್ದೀರಾ, 1 ಗಾಳಿಪಟ ಪ್ಯಾಕ್ನು ನಿಮಗೆ ಕೊಡ್ತಾರೆ. ಅಲ್ಲೇ ಕೂಡ ಎಲ್ಲ ಪ್ಯಾಕ್ ಆಫ್ ಕೇಟ್, ಥ್ರೆಡ್, ಎಲ್ಲ ಚರಕ, ಇಲ್ಲಿ ಎವ್ರಿಥಿಂಗ್ ವಿಲ್ ಬಿ ಗಿವನ್. ಅದರ ನೀವೆಲ್ಲ ಅಲ್ಲೇ ತೊಗೊಂಡ್ಬಿಟ್ಟು ನೀವು ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಬಿಲ್ಡ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿ ಇದು ಮಾಡಿಕೊಂಡು ನೀವು ಅದನ್ನು ಕಾಂಪಿಟೇಷನ್ಗೆ ಭಾಗವಹಿಸ್ಬೋದು ವೀಕ್ಷಕರೇ. ಏನೇ ಡೀಟೇಲ್ಸ್ ಇದ್ರೂ ವೀಕ್ಷಕರೇ ಅವರೆಲ್ಲ ಡೀಟೇಲ್ಸ್ ಕಾಂಟ್ಯಾಕ್ಟು ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಷನ್ ಇಲ್ಲೇ ಕೊಟ್ಟಿದ್ದಾರೆ. ನೀವು ಅದನ್ನೆಲ್ಲ ಕಾಂಟ್ಯಾಕ್ಟು ಮಾಡಿ ತಿಳ್ಕೊಬೋದು. ಅವ್ರದ್ದು ಏನೇ ಇನ್ಫಾರ್ಮೇಷನ್ ನೀವು ಬೇಕು ಅಂದ್ರೂ ಅವ್ರಿಗೆ ಕಾಂಟ್ಯಾಕ್ಟು ಮಾಡ್ಬೋದು ವೀಕ್ಷಕರೇ.
ಪ್ರತಿಯೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದು ಎಲ್ಲವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಲಿ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ನೋಡಿ, ಇದ್ರ ಇವೆಂಟ್ಸ್ ಇದಾಗಲಿ 10 AM to 7 PM ಎಲ್ಲ ಪ್ರತಿಯೊಂದು ಡೀಟೇಲ್ಸು ಇಲ್ಲೂ ಸಿಗುತ್ತೆ ನಿಮಗೆ. ಎಲ್ಲ ಸಿಗೋದ್ರಿಂದ ವೀಕ್ಷಕರೇ, ನಿಮಗೆ ಏನಾದ್ರು ಅದ್ರ ಬಗ್ಗೆ ಅವ್ರದ್ದು ಡೀಟೇಲ್ಸ್ ಬೇಕಾ, ಕಾಂಟ್ಯಾಕ್ಟ್ ಡೀಟೇಲ್ಸು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರಿಗೆ ಕಾಲ್ ಮಾಡಿಕೊಂಡು ಬಿಫೋರ್ ನೀವು ಯಾವ ಕಾಂಪಿಟೇಷನ್ನು ಏನು ಯಾವ ಥರ ಇದು ಮಾಡ್ಕೊಳಕ್ಕಿಂತ ಫಸ್ಟು ಬಿಫೋರ್ ಅವರೆಲ್ಲ ಓದ್ಕೊಂಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಕೊಂಡು ಕೇಳ್ಕೊಂಡು ಬುಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದು ಸ್ವಲ್ಪ ಸೆಕ್ಯೂರ್ ಇರುತ್ತೆ, ಸೇಫ್ ಇರುತ್ತೆ ಆ್ಯಕ್ಚುಲಿ. ಹಾಗಾಗಿ ನಿಮಗೆ ಏನೇ ಸುಮ್ಮನೆ ತರಾತುರಿಲಿ ಎಲ್ಲ ಬುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರತಿಯೊಂದನ್ನು ನೀವು ಎಲ್ಲ ಅವ್ರ ಹತ್ರ ನಂಬರ್ ನಾನೆಲ್ಲ ಕೊಡ್ತೀನಿ, ನಂಬರು ಇದೆ, ಅವ್ರದ್ದು 2 ನಂಬರ್ ಇದೆ. ಆ ನಂಬರು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ನಂಬರಲ್ಲಿ ನೀವು ಇಲ್ಲ ಇಲ್ಲಿ ಹೊಡೆದ್ರೂ ಇಂಟರ್ನೆಟಲ್ಲಿ ಹೊಡೆದ್ರೂ ಅವ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಈ ಉತ್ಸವಕ್ಕೆ ಭಾಗವಹಿಸಬೇಕು, ಅದು ನಾವು ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ, ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಇದು ಮೊದಲ ಗಾಳಿಪಟ ಉತ್ಸವ. ಆ್ಯಕ್ಚುಲಿ ನಮ್ಮ ಇದು ಸಂಕ್ರಾಂತಿ ಟೈಮಲ್ಲಿ ನಡೀತಾ ಇರೋದು ತುಂಬಾ ವಿಶೇಷವಾಗಿರುತ್ತೆ. ಹಾಗಾಗಿ ಇನ್ನೊಂದು ನಿಮಗೆ 10th ಕೂಡ ಇನ್ನೊಂದಿದೆ ವೀಕ್ಷಕರೇ, ಮಕರ ಸಂಕ್ರಾಂತಿ ಕೈಟ್ ವರ್ಕ್ಶಾಪ್ ಮತ್ತು ಕೈಟ್ ಕಾಂಪಿಟೇಷನ್ ಅಂತ ಇದೆ. ಇದು ನಿಮಗೆ ಭಾರತೀಯ ಮಾಲ್ ಆಫ್ ಬೆಂಗಳೂರು ಅಂತಿದೆ, ಅಲ್ಲೂ ಕೂಡ ನಡೀತಾ ಇದೆ. ಅಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ಅಲ್ಲೂ ಪ್ರತಿಯೊಬ್ಬರಿಗೆ ಆಲ್ ಏಜ್ ಗ್ರೂಪರಿಗೂ 199 ರೂಪೀಸ್ ಮಾತ್ರ ಇದೆ. ಪ್ರತಿಯೊಂದು ನೋಡ್ಕೊಳ್ಳಿ ನೀವು ಯಾವ ಇದಕ್ಕೆ ಹೋಗಬೇಕು ಅಂತ. ಅವರಿಗೆ ಬಿಫೋರ್ ನೀವು ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದಾದಮೇಲೆ ಬುಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಡೀಟೇಲ್ಸು ಅವ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಮಾಡಿರ್ತಾರೆ. ನೀವು ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಸುಮ್ಮನೆ ಸಫರ್ ಮಾಡೋಕ್ಕಿಂತ ಫಸ್ಟ್ ಅವ್ರಿಗೆ ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಎಲ್ಲ ಡೀಟೇಲ್ಸ್ ತೊಗೊಂಡು ಆದಮೇಲೆ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ಎಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇದೊಂದು ತುಂಬ ದೊಡ್ಡ ಉತ್ಸವ ಆಗಿರೋದ್ರಿಂದ, ಫಸ್ಟ್ ಟೈಮ್ ನಡೀತಿರೋದ್ರಿಂದ ತುಂಬ ಖುಷಿ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳ್ಕೊಂಡಿರ್ಬೇಕು ಈ ಉತ್ಸವದ ಬಗ್ಗೆ, ಪ್ರತಿಯೊಬ್ಬರು ಭಾಗವಹಿಸಿ. ಹಾಗಾಗಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ಏನೇ ಲೊಕೇಶನ್ ಆಗಲಿ, ಡೇಟ್ ಆಗಲಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಲಿ, ಏನೇ ಬೇಕಾದರೂ ಅಲ್ಲಿ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.